ನವೆಂಬರ್ 27ರಂದು ಚಿಂತಾಮಣಿ ನಗರಸಭೆಯ ವಾರ್ಡ್ ನಂಬರ್ 18ರ ಕೀರ್ತಿನಗರಕ್ಕೆ ನಡೆಯಲಿರುವ ಉಪಚುನಾವಣೆಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಶಫೀಕ್ ರವರ ತಮ್ಮ ಮಹಮ್ಮದ್ ಮುಬಾರಕ್ ರವರು ತಮ್ಮ ಬೆಂಬಲಿಗರೊಂದಿಗೆ ಬಂದು ನಗರಸಭೆಯಲ್ಲಿ ಚುನಾವಣಾಧಿಕಾರಿ ಸವಿತಾರವರಿಗೆ ನಾಮಪತ್ರ ಸಲ್ಲಿಸಿದರು. ಈ ದಿನ ಚಿಂತಾಮಣಿ ನಗರಸಭಾ ವಾರ್ಡ್ ನಂಬರ್ 18ರ ಉಪಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡ್ತಾಯಿದ್ದೀನಿ. ನಾನು ಹೇಳಿ ಬಯಸೋದೇನೆಂದರೆ, ಸುಮಾರು 60 ವರ್ಷಗಳ ಇತಿಹಾಸ ಇರುವಂಥ ಕುಟುಂಬದಲ್ಲಿ ಜನಿಸಿದ್ದೇ ಫಸ್ಟು ಹೆಮ್ಮೆ ಆಗ್ತಾಯಿದೆ. ನಾವು ಜನರ ಕಷ್ಟ ಸುಖಗಳಿಗೆ ಹಗಲು ರಾತ್ರಿ ದುಡಿಯುವಂಥವ್ರು. ಅದಕ್ಕಾಗಿ ಸದಾಕಾಲ ಜನ ನಮ್ಮನ್ನೇ ಕೈ ಹಿಡಿತಾ ಬರ್ತಾ ಇದ್ದಾರೆ. ಈಗಲೂ ಈ ವಿಶ್ವಾಸ ಇದೆ, ಬರುವಂಥ ಉಪಚುನಾವಣೆಯಲ್ಲಿ ಮತ್ತು ಮುಂದೆ ಬರುವಂಥ ಚುನಾವಣೆಯಲ್ಲಿ ಯಾವತ್ತೂ ಸಹ ಹೇಗೆ ಕೈ ಬಿಟ್ಟಿಲ್ವೋ ಅದೇ ಥರ ಈ ಬಾರಿಯೂ ಸಹ ನಮ್ಮ ಕೈ ಹಿಡಿಯುವಂಥದ್ದು ಶತಸಿದ್ಧ. ನಮ್ಮ ಅಣ್ಣನವರಾದ ಮೊಹಮ್ಮದ್ ಶಫೀಕ್ ಅವರು ಗೆಲುವು ಸಾಧಿಸುವುದು ಶತಸಿದ್ಧ ಅಂತ ಹೇಳ್ತಾ, ಏನಿವತ್ತು ನಮ್ಮ ತಾತ ಅವರಿದ್ದಾರೆ ಅಬ್ದುಲ್ ಜಬ್ಬಾರ್ ಸಾಬ್ ಅವರ ಗೌರವವನ್ನು ಕಾಪಾಡ್ತೀವಿ. ಅದೇ ರೀತಿ ಡಾಕ್ಟರ್ MC ಸುಧಾಕರ್ ಅವರೇನು ಈ ಫಾರಂ ಕೊಟ್ಟಿದ್ದಾರೆ, ಅದೇ ಥರ ಅವರಿಗೆ ಗೌರವಾರ್ಥವಾಗಿ ಜಯಶೀಲರಾಗಿ ಅವ್ರ ಮನೆ ಹತ್ರ ಹೋಗಿಬಿಟ್ಟು ಈ ಸೀಟೇನು ಹೋಗಿತ್ತು ಆ ಸೀಟನ್ನು ಅವ್ರಿಗೆ ತಂದುಕೊಡೋದ್ರಲ್ಲಿ ಯಶಸ್ವಿ ಆಗ್ತೀವಿ ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಹಾಗಾದರೆ ನೀವು ಸ್ಪರ್ಧೆಯಿಂದ ಹಿಂದೆ ಸರಿಗ್ತೀರಾ? ಸ್ಪರ್ಧೆಯಿಂದ ಹಿಂದೆ ಸರಿಯಲ್ಲ, ನೀವು ಪಕ್ಷೇತರರಾಗಿ ಪಕ್ಷೇತರಾಗಿ ಇದ್ದೀನಿ. ಕಣದಲ್ಲಿ ಇರ್ತೀರಾ? ಹಾಗಾದ್ರೆ ಇರ್ತೀನಿ. ಹಾಗಾದ್ರೆ ನೀವು ಗೆಲ್ಲೋದಿಲ್ಲ, ಮುಂದೆ ಸ್ಕ್ರೂಟಿನಿ ಆಗತ್ತೆ, ನೋಡೋಣ. ಅಲ್ಲ, ನೀವು ಗೆಲ್ಲಕ್ಕೆ ಪ್ರಯತ್ನ ಮಾಡಲ್ವಾ? ಮಾಡ್ತೀವಿ ಸರ್, ಮಾಡ್ತೀವಿ. ನಮ್ಮ ಅಣ್ಣ ಗೆಲ್ಲಬೇಕಂದ್ರೆ ತಮ್ಮ ಗೆದ್ರು ಒಂದೇ ಕುಟುಂಬ, ಎರಡೂ ಒಂದೇ ಮುಖದ ಎರಡು ನಾಣ್ಯ ಅಷ್ಟೇ.